ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ನಾನು ಇಲ್ಲಿ ತೊಂಡೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಮತ್ತು ಹೀರೆಕಾಯಿ ಇವೆರಡು ಮಿಕ್ಸ್ ಮಾಡಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಈ ತೊಂಡೆಕಾಯಿ ಮತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ. ತುಂಬ ಸೂಪರ್ ಟೇಸ್ಟಿ, ತುಂಬ ಚೆನ್ನಾಗಿರುತ್ತದೆ. ಮೊದಲಿಗೆ ನಾನು ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಪಾವು kg ತೊಂಡೆಕಾಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ತೊಂಡೆಕಾಯಿಗೆ ಎರಡೂ ಸೈಡಲ್ಲಿ ನಾವು ಈ ಥರ ಕಟ್ ಮಾಡಿಕೊಳ್ಬೇಕಾಗುತ್ತೆ. ತುಂಬನ್ನು ತೆಗೆದುಕೊಳ್ಬೇಕು. ನೋಡಿ, ಈ ಥರ ತೆಗೆದುಕೊಂಡಿದ್ದೀನಿ ಎಲ್ಲ ತೊಂಡೆಕಾಯಿದು. ಮತ್ತು ಹೀರೆಕಾಯಿಗೆ ನಾವು ಈ ಥರ ಗೀಚ್ಕೊಳ್ಬೇಕು. ಮೇಲಿಂದ ಸಿಪ್ಪೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ ಈ ಥರ. ಮತ್ತು ನಾವು ಕಟ್ ಮಾಡಿಕೊಳ್ಳೋಣ. ನೋಡಿ, ಈ ಥರ ತೊಂಡೆಕಾಯಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ. ನೋಡಿ, ಒಂದೊಂದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ನಾವು ಈ ತೊಂಡೆಕಾಯನ್ನು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಪ್ಲೇಟಿಗೆ ತೆಗೆದುಕೊಂಡು ನಾನು ಹೀರೆಕಾಯಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ಹೀರೆಕಾಯಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು ನಾವು. ನೋಡಿ ಫ್ರೆಂಡ್ಸ್, ತುಂಬ ರುಚಿಕರವಾದ ಇದು ಪಲ್ಯ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ, ಅನ್ನ ಜೊತೆ ಕೂಡ ತುಂಬ ಸೂಪರಾಗಿರುತ್ತದೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು. ಮತ್ತು ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟುಕೊಂಡು ನಾನು ಅದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆಯನ್ನು ಸ್ವಲ್ಪ ಕಾಯಲು ಬಿಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಂಡು ನಾವು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, ಕಟ್ ಮಾಡಿಟ್ಟಿಕೊಂಡ ಈರುಳ್ಳಿ. ನೋಡಿ, ಈ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿದು ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದರ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ನೋಡಿ, ಈ ಥರ ಆಗಿದೆ. ನೋಡಿ, ಇವಾಗ ನಾವು ಕಟ್ ಮಾಡಿಟ್ಟಿಕೊಂಡ ಹೀರೆಕಾಯಿ ಪೀಸ್ಗಳು ಮತ್ತು ತೊಂಡೆಕಾಯಿ ಪೀಸ್ಗಳನ್ನು ಎರಡು ಇದರಲ್ಲಿ ಹಾಕಿಕೊಳ್ಳೋಣ. ನೀವು ಯಾವುದಾದ್ರೂ ಒಂದನ್ನು ಮಾಡ್ಕೊಳ್ಬೋದು. ನಾನು 2 ಮಾಡ್ಕೋತಾ ಇದ್ದೀನಿ, ಸೇರಿಸಿ ಮಾಡ್ಕೋತಾ ಇದ್ದೀನಿ. ಹೀರೆಕಾಯಿ ಮತ್ತು ತೊಂಡೆಕಾಯಿ 2 ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಅಂತಾದರೂ ಮಾಡ್ಕೊಳ್ಳಿ, ಹೀಗಾದರೂ ಮಾಡ್ಕೊಳ್ಳಿ, ಯಾವ ಥರ ಮಾಡ್ಕೊಳ್ಬೋದು. ನೋಡಿ, ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾಕ್ಕೊಳ್ಬೋದು ನೀವು, ರೆಡ್ ಚಿಲ್ಲಿ ಪೌಡರ್. ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರು. ಇಷ್ಟೆಲ್ಲ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಸಾಲವನ್ನು ಈ ತೊಂಡೆಕಾಯಿ ಪೀಸ್ಗಳಿಗೆ ಹತ್ತುವಂತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಶೇಂಗಾದ ಪೌಡರನ್ನು ಹಾಕೋತಾ ಇದ್ದೀನಿ, ಒಂದು 2 ಸ್ಪೂನಷ್ಟು ಶೇಂಗಾ ಪೌಡ್ರನ್ನು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಒಂದು ಸರ್ತಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ನಾವು ಕುದಿಯಲು ಬಿಡಬೇಕು. ನೋಡಿ, ಒಂದು 2 ನಿಮಿಷ ಇದನ್ನು ನಾವು ಕುದಿಯಲು ಬಿಡೋಣ. ಒಂದು ಢಕ್ಕನವನ್ನು ಮುಚ್ಚಿ ಕುದಿಯಲು ಬಿಡೋಣ. ತುಂಬ ರುಚಿಕರವಾದ ಈ ತೊಂಡೆಕಾಯಿ ಪಲ್ಯ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ರುಚಿಯಾದ ಸಬ್ಜಿ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಒಂದು ಸ್ವಲ್ಪ ಢಕ್ಕನವನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನಾವು ಇದು ಉಮ್ಮಗಾಕೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ ಪಲ್ಯ. ಸೂಪರಾಗಿ ಕಾಣಿಸ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಚಪಾತಿ ಜೊತೆ ತಿಂದರೆ ತುಂಬ ರುಚಿಕರವಾಗಿರುತ್ತದೆ. ಇದರ ಕಾಂಬಿನೇಷನ್ ತುಂಬ ಒಳ್ಳೆಯದು. ನೋಡಿ, ಇವಾಗ ಆಗಿದೆ, ಇದು ರೆಡಿಯಾಗಿದೆ. ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ. ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ, ತುಂಬ ಚೆನ್ನಾಗಿರುತ್ತದೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.